ನಮಸ್ಕಾರ. ಸಾಮಾನ್ಯವಾಗಿ ವಿಚಾರ ಸಂಕಿರಣ ಮತ್ತೆ ಈ ಕಾರ್ಯಾಗಾರಗಳು ಅಂತಂದ್ರೆ ನನ್ನ ಕಲ್ಪನೆಯೇ ಬೇರೆ. ಈ ವಿಚಾರ ಸಂಕಿರಣ ಕಾರ್ಯಾಗಾರಗಳು ಅಂತಂದ್ರೆ ಒಂದು 50ರಿಂದ 100 ಜನ ಇರ್ತಾರೆ, ಒಂದಿಬ್ರು ಭಾಷಣ ಮಾಡ್ತಾರೆ, ಹೋಗ್ತಾರೆ. ಬಟ್ ನಾನು ಇಲ್ಲಿ ಈ ಆಡಿಟೋರಿಯಂ ಬಂದು ನೋಡಿದ್ಮೇಲೆ ಇಲ್ಲಿ ಸೀರೆ ಬೇರೆ ತರ ಇದೆ. ಅಂದ್ರೆ ಎಷ್ಟು ಸೀರಿಯಸ್ ಆಗಿ ವಿಚಾರ ಸಂಕಿರಣವನ್ನ ಕನ್ನಡ ಚಿತ್ರೋದ್ಯಮ ತೆಗೆದುಕೊಂಡಿದೆ ಅನ್ನೋದು ನನಗೆ ಬಹಳ ಅರ್ಥ ಆಯ್ತು. ನಾನು ಇವತ್ತು ದ್ವಿಪಾತ್ರದಲ್ಲಿ ಬಂದಿದ್ದೀನಿ. ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರ ನೆಕ್ಸ್ಟ್. ಮೊದಲನೇದು ನಾನು ಕನ್ನಡ ಚಿತ್ರರಂಗದ ಅಪ್ಪಟ ಅಭಿಮಾನಿ. ರಮೇಶ್ ಸರ್ ಅವರು ಕನ್ನಡ ಚಿತ್ರರಂಗ ಅಂದು ಇಂದು ಮುಂದು ಈ ಮೂರರ ಚಿತ್ರಣವನ್ನು ಸ್ಪಷ್ಟವಾಗಿ ನಮ್ಮ ಮುಂದೆ ಇಟ್ಟರು. ನಾನು ನನ್ನ ಜೀವನದಲ್ಲಿ ಮೊದಲನೇ ಬಾರಿಗೆ ನೋಡಿದಂತ ಸಿನಿಮಾ ಮಕ್ಕಳ ರಾಜ್ಯ. ಅಲ್ಲಿಂದ ನನಗೆ ಈ ಸಿನಿಮಾದ ನೆಟ್ಟು ಹಚ್ಕೊಂಡು ನಾನು ಇವತ್ತು ಕೂಡ ಪ್ರತಿ ದಿವಸ ಸಿನಿಮಾ ನೋಡಿದ್ರೆ ಮಲಗದೇ ಇಲ್ಲ. ಆದ್ರೆ ಒಂದು ಸಿನಿಮಾನ 3 ದಿವಸ 4 ದಿವಸ ನೋಡ್ತೀನಿ, ಸೀರಿಯಲ್ ತರ. ಹೀಗಾಗಿ ಅದರಲ್ಲೂ ಹೆಚ್ಚಾಗಿ ನೋಡೋದು ಕನ್ನಡ ಸಿನಿಮಾಗಳನ್ನೇ. ಪ್ರತಿ ದಿವಸ ನಾನೊಂದು ಅರ್ಧ ಗಂಟೆ ಆದರೂ ಸಿನಿಮಾ ನೋಡಿದ್ರೆ ಮನಸ್ಸಿಗೊಂದು ಸಮಾಧಾನ. ಆದರೆ ಕನ್ನಡ ಚಿತ್ರರಂಗದ ಬಗ್ಗೆ ರಮೇಶ್ ಸರ್ ಏನು ಹೇಳೋದಲ್ಲ, ಅದೆಲ್ಲ ನಿಜ. ಮೇಡಮ್ ಅವರು ಹೇಳಿದ್ದು ನಿಜ. ಕೊನೆಗೆ ಏನಾಯ್ತು ಅಂದ್ರೆ ಇದು ವಿಚಾರ ಸಂಕಿರಣ ಹೋಗಿ ಪೀಠಿಕೆಗಳ ಸಂಕೀರ್ಣ ಆಗೋಯ್ತು. ಮನ ಮುಟ್ಟುವಂತೆ ಕನ್ನಡ ಚಿತ್ರರಂಗದ ಸಮಸ್ಯೆಗಳನ್ನ ಅವರು ನಮ್ಮ ಮುಂದೆ ಇಟ್ಟಿದ್ದಾರೆ. ಇವತ್ತು ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿ ಚಂದ್ರಮನ ಅಂದು ಇಂದು ಮುಂದು ಅನ್ನುವಂತಹ ವಿಷಯದ ಮೇಲೆ ವಿಚಾರ ಸಂಕಿರಣವನ್ನು ಹಮ್ಮಿಕೊಳ್ಳೋದು ನಿಜಕ್ಕೂ ಕೂಡ ಅರ್ಥಪೂರ್ಣ. ಯಾಕೆ ಅಂತಂದ್ರೆ ಇವತ್ತು ಇಡೀ ಚಿತ್ರರಂಗ ಸಂಕಷ್ಟವನ್ನ ಎದುರಿಸ್ತಾ ಇದೆ. ಯಾಕೆ ಎದುರಿಸ್ತಾ ಇದೆ, ಕಾರಣ ಏನು ಅನ್ನೋದನ್ನ ಮುಂದಿನ ಕಾರ್ಯಾಗಾರದಲ್ಲಿ ಹಿರಿಯರು ಎಲ್ಲರೂ ನಿಮ್ಮ ಮುಂದೆ ಮುಚ್ಚಿಡ್ತಾರೆ. ಇನ್ನೊಂದು ಖುಷಿಯ ಸಂಗತಿ ಏನಪ್ಪಾ ಅಂತಂದ್ರೆ ಈ ಕನ್ನಡ ಚಿತ್ರರಂಗದ ದಿಗ್ಗಜರು ಅಂತ ನಾವು ಏನ್ ಕರಿತೀವಿ ಅವರೆಲ್ಲ ಕೂಡ ಇವತ್ತು ಈ ವೇದಿಕೆ ಮುಂಭಾಗದಲ್ಲಿದ್ದಾರೆ. ಅವರೆಲ್ಲರನ್ನು ನೋಡಿ ನನಗೆ ಬಹಳ ಖುಷಿ ಆಯಿತು. ಆ ಎಲ್ಲ ಹಿರಿಯರು ಕೂಡ ನಾನು ಹೃದಯಪೂರ್ವಕವಾದಂತಹ ನಮಸ್ಕಾರಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೇನೆ. ಈ ಪೇಪರ್ಗಳಲ್ಲಿ ನಾವು ನೋಡ್ತಾ ಇರ್ತೀವಿ, ಆ ಚಿತ್ರ 50 ಕೋಟಿ ಕ್ಲಬ್ ಸೇರಿತು, ಈ ಚಿತ್ರ 3 ಕೋಟಿ ಕ್ಲಬ್ ಸೇರಿತು, 300 ಕೋಟಿ 1000 ಕೋಟಿವರೆಗೂ ಪೇಪರ್ ಬರೀತಾನೆ ಇರ್ತಾರೆ. ಒಂದು ಚಿತ್ರ ಎಷ್ಟು ಕೋಟಿ ತಲುಪ್ತು ಅನ್ನೋದು ಮುಖ್ಯ ಅಲ್ಲ, ಎಷ್ಟು ಜನರ ಮನಸ್ಸನ್ನ ತಟ್ಟಿತು ಅನ್ನೋದು ಮುಖ್ಯ. ಅಂತ ಚಿತ್ರಗಳನ್ನ ನಾವು ಕಳ್ಕೊಳ್ತಾ ಇದ್ದೀವಿ ಅನ್ನೋದು ನನ್ನ ವೈಯಕ್ತಿಕವಾದಂತ ಒಬ್ಬ ಕನ್ನಡ ಚಿತ್ರರಂಗದ ಪ್ರೇಕ್ಷಕನಾಗಿ ಇವತ್ತು ನಾನು ಮುಂದೆ ಹೇಳ್ಕೊಳ್ಳಕ್ಕೆ ಇಷ್ಟಪಡ್ತೇನೆ. ಹಿಂದೆ ಎಲ್ಲ ಚಂದನವನ ಅಂತಂದ್ರೆ ಆ ಚಂದನವನದ ಇತಿಹಾಸದಲ್ಲಿ ಅದು ಯಾವತ್ತೂ ಕೂಡ ಚಿತ್ರಗಳು ಕೇವಲ ಮನೋರಂಜನೆಯ ವಸ್ತುಗಳಾಗ್ತಾ ಇರಲಿಲ್ಲ. ಮೊದಲಿಗೆ ನಮ್ಮ ನಾಡಿನ ಸಾಹಿತ್ಯ ಇರ್ಬೋದು, ಸಂಸ್ಕೃತಿ ಇರ್ಬೋದು, ಜೊತೆಗೆ ಎಲ್ಲಕ್ಕಿಂತ ಹೆಚ್ಚಾಗಿ ಬದುಕಿನ ಮೌಲ್ಯಗಳು ಏನಿದಾವೆ ಅವೆಲ್ಲರನ್ನು ಕೂಡ ಪ್ರತಿಬಿಂಬಿಸುವ ಚಿತ್ರಗಳು ನಮ್ಮ ಮುಂದೆ ಬರ್ತಾ ಇತ್ತು. ಯಾವತ್ತು ನಮ್ಮ ಚಿತ್ರಗಳಿಗೆ ಮಚ್ಚೂರಾಗಿ ಪ್ರವೇಶ ಆಯಿತು ಅವತ್ತು ಎಲ್ಲಾ ಸಂಸ್ಕೃತಿ ಮತ್ತೆ ಜೀವನದ ಮೌಲ್ಯಗಳನ್ನ ಚಿತ್ರಗಳಲ್ಲಿ ಹುಡುಕುವಂತ ಪರಿಸ್ಥಿತಿ ನಿರ್ಮಾಣ ಆಯ್ತು ಅನ್ನೋದು ನನ್ನ ಅನಿಸಿಕೆ. ನಾವು ಹಲವಾರು ನಟರನ್ನ ನೋಡಿದ್ವಿ. ಅಣ್ಣವರ ಕಾಲದಿಂದ ರಮೇಶ್ ಸರಗಳಿಗೆ ಅದು ಡಾಕ್ಟರ್ ರಾಜ್ಕುಮಾರ್ ಆಗಿರ್ಬೋದು, ವಿಷ್ಣುವರ್ಧನ್ ಅವರ ಅನಂತನಾಗ್ ಶಂಕರ್ನ ಸೇರಿದಂತ ಹಲವಾರು ವಿವರಗಳನ್ನ ನಾವು ನೋಡಿದ್ದೀವಿ. ಯಾರು ತಪ್ಪಾಗಿ ತಿಳ್ಕೋಬಾರದು. ಯಾಕೆ ಅಂತಂದ್ರೆ ಇವತ್ತು ಒಂದು ಸಿನಿಮಾ ಮಾಡಿದ ತಕ್ಷಣ ಸ್ಟಾರ್ಗಿರಿ ಲೇಬಲ್ ಏನಿದೆ ಅದನ್ನು ಹೊಣೆ ಅಂಟಿಸ್ಕೊಂಡ್ಬಿಡ್ತೀವಿ. ಆದ್ರೆ ಹಿಂದೆ ಯಾರು ಕೂಡ ಲೇಬಲ್ ಅನ್ನ ಅವರಾಗಿ ಅಂಟಿಸ್ಕೊಳ್ತಾ ಇರಲಿಲ್ಲ, ಜನ ಅವರಿಗೆ ಸ್ಟಾರ್ಗಿರಿ ಕೊಡ್ತಾರೆ. ಇವತ್ತು ರಮೇಶ್ ಅರವಿಂದ್ ಅವರು ನೋಡಿದ್ರೆ ನನಗೆ ಒಂಥರ ಅಭಿಮಾನ. ಯಾಕೆ ಅಂತಂದ್ರೆ ಕೆಲವರನ್ನ ನಾವು ನಟನೆಯಿಂದ ಇಷ್ಟಪಡ್ತೀವಿ, ಕೆಲವರನ್ನ ನಾವು ನಡೆ ಮತ್ತು ನುಡಿಯಿಂದ ಇಷ್ಟಪಡ್ತೀವಿ. ನಡೆ ಮತ್ತು ನುಡಿ ಮತ್ತು ನಟನೆ ಎರಡಲ್ಲೂ ನನಗೆ ಅತ್ಯಂತ ಇಷ್ಟ ಆಗುವಂತವರು ರಮೇಶ್ ಅರವಿಂದ್ ಅವರು. ನಾನು ಅವರ ಅಭಿಮಾನಿ ಕೂಡ ಹೌದು. ಯಾಕೆ ಅಂತಂದ್ರೆ ವೀಕೆಂಡ್ ವಿತ್ ರಮೇಶ್ ಅವರು ನಡೆಸ್ಕೊಡ್ತಾ ಇದ್ದಾರೆ. ಅವರು ಭಾಷೆ, ಅವರು ಬಳಸುವಂತಹ ಭಾಷೆ ಮತ್ತೆ ಅವರು ನಿರೂಪಣೆಯ ಶೈಲಿ, ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಅವರ ಜೊತೆಗೂ ಕೂಡ ಒಂದು ವೀಕೆಂಡ್ ವಿತ್ ರಮೇಶ್ ಆಯಿತು. ಮುಖ್ಯಮಂತ್ರಿಗಳನ್ನ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಮಾಡೋದಕ್ಕೆ 15 ದಿವಸ ಬೇಕಾಯಿತು. ಅವರು ರಮೇಶ್ ಅರವಿಂದ್ ಅವರು ಇಂದಿನ ಎಲ್ಲಾ ಎಪಿಸೋಡ್ಗಳನ್ನ ತೋರಿಸಿ ಕೊನೆಯವರು ಆಯ್ತು ನಾನು ಬರ್ತೀನಿ, ಬಟ್ ನನಗೆ
ಕೇವಲ 1 ಗಂಟೆ ಕಾರ್ಯಕ್ರಮ ಮುಗಿಸ್ಕೊಳ್ಬೇಕು ಅಂದ್ರು. ಬಟ್ ಅಲ್ಲಿ ಹೋದ್ಮೇಲೆ 1 ದಿವಸ ಆಯ್ತು. ಬಟ್ ಏನಂದ್ರೆ ಆ ಕಾರ್ಯಕ್ರಮದ ವಿಶೇಷ ಅಂತಂದ್ರೆ ಸಿದ್ದರಾಮಯ್ಯವರ ವೈಯಕ್ತಿಕ ಬದುಕಿನ ಬಗ್ಗೆ ನನಗೂ ಕೂಡ ಗೊತ್ತಿರಲಿಲ್ಲ. ಅಷ್ಟೊಂದು ವಿಚಾರಗಳನ್ನ ಅವರು ಹೊರಗಡೆ ಹೇಳ್ಕೊಂಡ್ಬಂದು. ಹೀಗಾಗಿ ರಮೇಶ್ ಅರವಿಂದ್ ಅವರಿಗೆ ಈ ಸಂದರ್ಭದಲ್ಲಿ ನಾನು ಅಭಿನಂದನೆ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು ಮುಂದುವರೆದು ಈ ಕನ್ನಡದ ಬದುಕನ್ನ ಕಟ್ಟುವ, ಕನ್ನಡದ ಸಂಸ್ಕೃತಿಯನ್ನು ರೂಪಿಸುವ ಮತ್ತೆ ಕನ್ನಡ ನೆಲದ ಮೌಲ್ಯವನ್ನು ನಿರ್ಧರಿಸುವ ಮೂಲಕ ಕನ್ನಡತನವನ್ನು ಕಟ್ಟಿ ನಿಲ್ಲಿಸುವ ಸಾಂಸ್ಕೃತಿಕ ಚಳುವಳಿಯಾಗಿ ಕನ್ನಡ ಸಿನಿಮಾ ರಂಗ ಇವತ್ತು ಬೆಳ್ಕೊಂಡು ಬಂದಿದೆ. ಕನ್ನಡದ ಭಾಷಾ ಚಳುವಳಿಗಳಿಗೆ ಮತ್ತೆ ಸಾಹಿತ್ಯ ಚಳುವಳಿಗೆ ಕನ್ನಡ ಸಿನಿಮಾ ರಂಗ ನಿರಂತರವಾದಂತಹ ಒಂದು ಕನ್ನಡಿಯನ್ನು ಇಟ್ಕೊಂಡು ಬಂದಿದೆ. 70-80ರ ದಶಕದಲ್ಲಿ ಕಾರ್ಮಿಕ ಚಳವಳಿ ಜೋರಾಗಿ ಅಂತ ಸಂದರ್ಭದಲ್ಲಿ 2 ಸಿನಿಮಾಗಳು ಬಂತು. ಒಂದು ಕಾರ್ಮಿಕ ಕಳ್ಳನಲ್ಲ ಅಂತ ಒಂದು ಸಿನಿಮಾ ಬಂತು, ಇನ್ನೊಂದು ಸರ್ವ ಸೋಮಣ್ಣ ಅಂತ ಒಂದು ಸಿನಿಮಾ ಬಂತು. ಅಂದ್ರೆ ಈ ಚಳುವಳಿಗಳು ತೀವ್ರ ಸ್ವರೂಪ ಪಡ್ಕೊಳ್ಳುವಂತ ಸಂದರ್ಭದಲ್ಲಿ ಅದಕ್ಕೆ ಪೂರಕವಾಗಿ ಸಿನಿಮಾಗಳು ಕೂಡ ಬರ್ತಾ ಇದ್ದದನ್ನ ನಾವು ನೀವೆಲ್ಲರೂ ಕೂಡ ನೋಡ್ತೇವೆ. ಇವತ್ತು ರೈತ ಹೋರಾಟ ಜೋರಾಗಿದ್ದಂತ ಸಂದರ್ಭದಲ್ಲಿ ರೈತರ ಬದುಕನ್ನ ಮತ್ತೆ ಭೂಮಿಯ ಮೇಲಿನ ರೈತರ ಹಕ್ಕು ಮತ್ತೆ ಆ ರೈತರು ಅನುಭವಿಸುವಂತಹ ಸಾಲದ ಬಾಧೆ ಮತ್ತೆ ವ್ಯವಸ್ಥೆಯ ವಿರುದ್ಧ ಹೋರಾಟವನ್ನ ಬಿಂಬಿಸುವ ಹಲವು ಪ್ರಮುಖ ಸಿನಿಮಾಗಳು ಕೂಡ ಬಂದಿರೋದನ್ನ ನಾವು ನೋಡಿದ್ದೇವೆ. ಅದರಲ್ಲಿ ಪ್ರಮುಖವಾಗಿ ಶಿವರಾಮ ಕಾರಂತರ ಕಾದಂಬರಿ ಆಧಾರಿತ ಭೂರಹಿತ ದಲಿತ ರೈತರ ಹೋರಾಟದ ಚೋಮನದುಡಿ ಈ ಸಿನಿಮಾವನ್ನ ನಾವೆಲ್ಲರೂ ಕೂಡ ನೋಡಿದ್ದೀವಿ. ಇವತ್ತು ಟಿವಿಯಲ್ಲಿ ಹಾಕಿದ್ರು ಕೂಡ ಭಯ ಭಕ್ತಿಯಿಂದ ನಾವು ಸಿನಿಮಾವನ್ನ ನೋಡ್ತೀವಿ. ಜೊತೆಗೆ ಈ ತಳ ಸಮುದಾಯದ ರೈತನೊಬ್ಬ ತನ್ನ ಸ್ವಂತ ಭೂಮಿಯನ್ನ ಹೊಂದಿಸ್ಕೊಳ್ಳೋದಕ್ಕೋಸ್ಕರ ಅದಕ್ಕೆ ಬೆಂಬಲ ಮತ್ತೆ ಅದಕ್ಕೆ ಹಂಬಲ, ಅದಕ್ಕಾಗಿ ಪಡುವ ಕಷ್ಟಗಳನ್ನ ಆ ಚೋಮನ ದುಡಿ ಚಿತ್ರದಲ್ಲಿ ಅತ್ಯಂತ ಅರ್ಥಪೂರ್ಣವಾಗಿ ಚಿತ್ರಿಸಿ ನಮ್ಮ ಮುಂದೆ ಕೊಟ್ಟಿದ್ದಾರೆ. ಇನ್ನು ನೋಡಿದಂತೆ ದಲಿತ ಮತ್ತೆ ರೈತ ಚಳುವಳಿಗಳ ಹೊತ್ತಲ್ಲಿ ನಡೀತಾ ಇದ್ದಂತಹ ಸಾಹಿತ್ಯ ಚಳುವಳಿಯ ಸಂದರ್ಭದಲ್ಲಿ ನಡೀತಾ ಇದ್ದಂತಹ ಬೆಳವಣಿಗೆಗಳ ಸಂದರ್ಭದಲ್ಲಿ ಈ ಶಿವರಾಮ ಕಾರಂತರ ಕಾದಂಬರಿ ಜನ್ಮ ಪಡೆದರೆ ಅದಕ್ಕೆ ಕನ್ನಡಿಯಾಗಿ ನಿಂತಿದ್ದು ಚಂದನವಾದ ಚೋಮನದುಡಿ. ಈ ಸಿನಿಮಾದ ಮೂಲಕ ಕನ್ನಡದ ರೈತ ದಲಿತ ಸಾಹಿತ್ಯ ಚಳುವಳಿಯನ್ನ ಬೆಳ್ಳಿ ಪರದೆ ಮೂಲಕ ಜನಮಾನಸಕ್ಕೆ ತಲುಪುವಂತ ಕೆಲಸವನ್ನ ಅಂದಿನ ನಿರ್ದೇಶಕರು ಮಾಡಿದರು. ಅವತ್ತಿನ ನಿರ್ದೇಶಕರು ಯಾವ ರೀತಿ ಆಲೋಚನೆ ಮಾಡ್ತಾ ಇದ್ರು ಅಂದ್ರೆ ಸಿನಿಮಾ ಗೆಲ್ಲಬೇಕು ಅಂತ ಮಾಡ್ತಾ ಇರಲಿಲ್ಲ, ಸಿನಿಮಾ ಜನರಿಗೆ ತಲುಪಬೇಕು ಅನ್ನೋ ವಿಚಾರದಲ್ಲಿ ಆಲೋಚನೆ ಮಾಡಿ ಸಿನಿಮಾಗಳನ್ನ ಇವತ್ತು ಸಿನಿಮಾ ಅಂತಂದ್ರೆ ಸಂಪೂರ್ಣ ವ್ಯಾಪಾರ ಆಗಿದೆ. ಸಿನಿಮಾ ರಿಲೀಸ್ ಆಗಿದ್ದ ದಿವಸ ಎಲ್ಲ ಗಲ್ಲಾಪೆಟ್ಟಿಗೆ ನಿಂತ್ಕೊಂಡು ಎಷ್ಟು ಬಂತು ದುಡ್ಡು ಅಂತ ನೋಡ್ತಾರೆ. ಆದ್ರೆ ಜನರ ರಿಯಾಕ್ಷನ್ ಯಾರಿಗೂ ಬೇಕಾಗಿಲ್ಲ. ಮನೆ ಮಂದಿ ಎಲ್ಲ ಕೂತು ನೋಡಬಹುದಾದ ಸಿನಿಮಾ ಅಂತ ನಾವು ಅನೌನ್ಸ್ ಮಾಡಬೇಕು. ಮೊನ್ನೆ ರಾತ್ರಿ 10:30 ಒಬ್ರು ಶಾಸಕರು ನನಗೆ ಫೋನ್ ಮಾಡಿದ್ರು, ಇಲ್ಲಿ ಮಂತ್ರಿ ಮನೆ ಕೊಟ್ಟಿದ್ದೀವಿ, ನನ್ನ ಮಗನ ಸಿನಿಮಾ ಬಿಡ್ತಾ ಇಲ್ಲ ಸರ್ ಅಂತ. ಯಾಕೆ ಅಂತಂದ್ರು, ಇಲ್ಲ ಮಕ್ಕಳು ನೋಡಬಾರ್ದಂತೆ ಈ ಸಿನಿಮಾ ಅಂತ. ಹೀಗಾಗಿ ಯಾವ ವರ್ಗದವರು ಸಿನಿಮಾ ನೋಡಬೇಕು ಅನ್ನೋದನ್ನ ತೀರ್ಮಾನ ಮಾಡಿಕೊಂಡು ಚಿತ್ರಮಂದಿರಗಳಿಗೆ ಹೋಗುವಂತ ಪರಿಸ್ಥಿತಿ ಇವತ್ತು ತೀರ್ಮಾನ ಆಗಿದೆ. ಇದನ್ನ ನಾವು ಗಂಭೀರವಾಗಿ ಆಲೋಚನೆ ಆಗ್ತಿದೆ. ಟೀಕೆ ಅಂತಲ್ಲ, ನಾವೆಲ್ಲರೂ ಕೂಡ, ಯಾಕೆಂತಂದ್ರೆ ಹಲವಾರು ದಿಗ್ಗಜರು ಇದ್ದೀರಿ, ಅತ್ಯಂತ ಅದ್ಭುತ ಸಿನಿಮಾಗಳನ್ನು ಕೊಟ್ಟ ನಿರ್ದೇಶಕರಿದ್ದೀರಿ, ನಿರ್ಮಾಪಕರಿದ್ದೀರಿ, ಎಲ್ಲರೂ ಕೂಡ ಇದ್ದೀರಿ. ಅವರೆಲ್ಲರೂ ಕೂಡ ಗಂಭೀರವಾಗಿ ಆಲೋಚನೆ ಮಾಡಬೇಕು. ಇದು ಕನ್ನಡ ಚಿತ್ರದ ಪ್ರೇಕ್ಷಕನ ಒಂದು ಮನದಾಳದ ಮಾತು ಅಂತ ನೀವು ಅನ್ಸ್ಕೊಳ್ಬೇಕೆ ಹೊರತು ಯಾರು ತಪ್ಪಾಗಿ ಭಾವಿಸಬಾರದು ಅಂತ ನಾನು ಈ ಸಂದರ್ಭದಲ್ಲಿ ಮನವಿಯನ್ನ ಮಾಡ್ಕೊಳ್ಳಕ್ಕೆ ಇಷ್ಟಪಡ್ತೇನೆ. ರೈತರ ಬದುಕಿಗೆ ಘನತೆ ಕಟ್ಟಿಕೊಟ್ಟಂತ ಕೃಷಿಯ ಘನತೆಯನ್ನ ಎತ್ತಿ ಹಿಡಿಯುವಂತಹ ಒಂದು ಸಿನಿಮಾ ಬಂತು, ಅದು ಬಂಗಾರದ ಮನುಷ್ಯ. ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಹೊರತು ಹೇಳ್ತಾರೆ, ಬಂಗಾರದ ಮನುಷ್ಯ ನನ್ನ ಮನಸ್ಸಿನಲ್ಲಿ ಆಳವಾಗಿ ಬೇರುವಂತಹ ಸಿನಿಮಾ, ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಕೊಟ್ಟಂತ ಸಿನಿಮಾ ಅಂತ. ಆದ್ರೆ ಇವತ್ತು ಸಮಾಜಕ್ಕೆ ಯಾವ ರೀತಿಯ ಸಂದೇಶವನ್ನ ಸಿನಿಮಾಗಳು ಕೊಡ್ತಾ ಇದ್ದಾವೆ ಅನ್ನೋದನ್ನು ಕೂಡ ನಾವು ಯೋಚನೆ ಮಾಡಬೇಕು. ಇವತ್ತು ಯುವ ಪೀಳಿಗೆಯ ಜನ, ಏನ್ ನಾವು ಜನ್ಸಿ ಅಂತ ಕರಿತೀವಿ, ಆ ಜನರೇಷನ್ ಇವತ್ತು ಸಿನಿಮಾ ನೋಡ್ಬೇಕು ಅಂತಂದ್ರೆ ನಾವು ಥಿಯೇಟರ್ಗೆ ಹೋಗ್ಬೇಕಾಗಿಲ್ಲ, ಕೈಯಲ್ಲಿ ಮೊಬೈಲ್ ಇದ್ರೆ ಸಾಕು, ಯಾವ ಸಿನಿಮಾಗಳನ್ನು ಬೇಕಾದ್ರೂ ನಾವು ನೋಡ್ಕೋಬಹುದು. ಅಂದ್ರೆ ಪ್ರೇಕ್ಷಕರನ್ನ ಸುಲಭವಾಗಿ ತಲುಪುವಂತ ವಿಧಾನಗಳು ನಮ್ಮಲ್ಲಿದ್ದಾವೆ. ಆದ್ರೆ ಪ್ರೇಕ್ಷಕರ ಮನಸ್ಸನ್ನ ಕಟ್ಟುವಂತ ಸಿನಿಮಾಗಳು ನಮ್ಮಲ್ಲಿ ಬಹಳ ವಿರಳ ಆಗ್ತಾ ಇದ್ದಾರೆ ಅನ್ನೋದು ನನ್ನ ಅನಿಸಿಕೆ. ಇನ್ನು ಬರಗಾಲ ಮತ್ತೆ ರಾಜಕೀಯ ವ್ಯವಸ್ಥೆಯ ವಿರುದ್ಧ ಹೋರಾಟವನ್ನು ಬಿಂಬಿಸುವಂತಹ ಬರ ಸಿನಿಮಾ 1982ರಲ್ಲಿ ತೆರೆಗೆ ಬಂತು. ಕರ್ನಾಟಕದಲ್ಲಿ ಕಾನೂನು ಚಳವಳಿ ಉತ್ತುಂಗದಲ್ಲಿದ್ದಂತಹ ಸಂದರ್ಭ, ಅದು ಕೂಡ ರೈತರ ಹೋರಾಟದ ಪರಿಣಾಮಗಳನ್ನ ಹೇಳುವ ಮತ್ತೆ ರೈತರ ಸಂಘಟನೆ, ಸಾಲ ಮನ್ನಾಕ್ಕಾಗಿ ನಡೆಯುವಂತಹ ಚಳವಳಿಗಳು,
ಮತ್ತೆ ಜಮೀನ್ದಾರಿ ಪದ್ಧತಿಯ ವಿರುದ್ಧ ಹೋರಾಟವನ್ನು ನೇರವಾಗಿ ಬಿಂಬಿಸುವ ರೈತ ಭಾರತ ಮತ್ತೆ ಕ್ರೌರ್ಯ ಅಂತ 2 ಸಿನಿಮಾಗಳು ಕೂಡ ಅವತ್ತು ಬಂದು, ಹಾಗೇನೆ ರೈತರ ಬೆಳೆಗಳಿಗೆ ಸರಿಯಾದ ಬೆಲೆ ಸಿಗ್ತಾ ಇಲ್ಲ ಅನ್ನುವ ಹೋರಾಟವು ಕೂಡ ನಡೆಯುವಂತ ಹೊತ್ತಿನಲ್ಲಿ ಯಜಮಾನ ಅನ್ನೋ ಒಂದು ಸಿನಿಮಾ ನಮ್ಮ ಮುಂದೆ ಬಂತು. ಹಳ್ಳಿಯ ಸಂಪತ್ತು ಮತ್ತೆ ಮಾರ್ಕೆಟ್ ಮಾಫಿಯಾ ವಿರುದ್ಧ ಹೋರಾಟವನ್ನ ಈ ಸಿನಿಮಾ ಜನರಲ್ಲಿ ಅರ್ಥ ಮಾಡಿಸುವಂತ ಪ್ರಯತ್ನವನ್ನ ಮಾಡಿಕೊಡು. ಹೀಗೆ ಸಾಮಾಜಿಕ ಕಳಕಳಿಗಳ ಜೊತೆಗೆ ಕೌಟುಂಬಿಕ ಮೌಲ್ಯವನ್ನ ಎತ್ತಿ ಹಿಡಿಯುವಂತ ಸಿನಿಮಾಗಳು ಒಟ್ಟಾರೆ ಕನ್ನಡತನ ಅಂದರೆ ಏನು ಅನ್ನುವುದನ್ನ, ಕನ್ನಡದ ಮೌಲ್ಯವನ್ನ ನಿರ್ಮಿಸಿದ್ರು. ಹೀಗಾಗಿ ಇಡೀ ಭಾರತೀಯ ಚಿತ್ರರಂಗ ನಮ್ಮ ಕನ್ನಡ ಚಿತ್ರರಂಗದ ಕಡೆ ಕಣ್ಣಿಟ್ಟು ನೋಡುವಂತಹ ಸನ್ನಿವೇಶ ಕೂಡ ಆವತ್ತಿನ ದಿನಗಳಲ್ಲಿ ನಿರ್ಮಾಣ ಆಗಿತ್ತು. ಹಾಗೆಲ್ಲ ನಾನು ಮೊದಲೇ ಹೇಳಿದೆ, ನಿರ್ಮಾಪಕರಿಗೆ, ನಿರ್ದೇಶಕರಿಗೆ ಅವತ್ತು ಗಲ್ಲಾಪಟ್ಟಿಗೆಯ ಯಶಸ್ಸು ಮುಖ್ಯ ಆಗಿರಲಿಲ್ಲ. ಜನರ ಮನಸ್ಸನ್ನು ಗೆಲ್ಲುವುದೇ ಅವರಿಗೆ ಮುಖ್ಯ ಆಗಿತ್ತು. ಜೊತೆಗೆ ಜನರ ಮನಸ್ಸನ್ನ ಗೆಲ್ಲುವ ಚಿತ್ರಗಳನ್ನ ನಾವು ಮಾಡಬೇಕು ಅನ್ನೋ ಉತ್ಸಾಹ ಅಂದಿನ ನಿರ್ದೇಶಕರು ಮತ್ತೆ ನಿರ್ಮಾಪಕರಲ್ಲಿತ್ತು. ಇಂಥ ಕನ್ನಡ ಚಿತ್ರರಂಗಕ್ಕೆ ಇವತ್ತು ಮಚ್ಚಿನ ಹುಚ್ಚು ಹಿಡಿದು ಬಂದಿದೆ. ಹೀಗಾಗಿ ಇದರ ಬಗ್ಗೆ ನಾವೆಲ್ಲರೂ ಕೂಡ ಗಂಭೀರವಾಗಿ ಆಲೋಚನೆ ಮಾಡಬೇಕು. ಬರೀ ಮಚ್ಚು ತೋರಿಸಿದ್ರೆ ಮಾತ್ರ ಜನ ಚಿತ್ರ ನೋಡ್ತಾರೆ, ಹುಚ್ಚುತನವನ್ನ ಬಿಟ್ಟರೆ ಬಹಳ ಒಳ್ಳೆಯದು ಅನ್ನೋದು ನನ್ನ ಅನಿಸಿಕೆ. ಹೀಗಾಗಿ ಯಾವುದೇ ಮೌಲ್ಯಗಳಿಲ್ಲದೆ ಕೇವಲ ಒಬ್ಬ ನಾಯಕನನ್ನ ವೈಭವೀಕರಿಸೋದು, ಆತನ ಕೈಗೆ ಮಚ್ಚು ಕೊಟ್ಟು ಬರೀ ನಾಯಕನನ್ನ ಮೆಚ್ಚಿಸುವಂತ ಸಿನಿಮಾಗಳನ್ನ ಕಡಿಮೆ ಮಾಡಬೇಕು ಅನ್ನೋದು ನನ್ನ ವೈಯಕ್ತಿಕವಾದಂತಹ ಅಭಿಪ್ರಾಯ. ಹೀಗಾಗಿ ಈ ವರ್ಷ ಮೊನ್ನೆ ನಂಬಿಕೊಂಡಿರುವಂತಹ ಚಿತ್ರಗಳಿಗಾಗಿ ವಾರ್ಷಿಕ ಚಿತ್ರಗಳ ಸಂಖ್ಯೆ ಮಿತಿ ಮೀರ್ತಾ ಇದ್ದಾರೆ. ಅಂದಿನ ಸಿನಿಮಾಗಳಿಗೂ ಇಂದಿನ ಸಿನಿಮಾಗಳಿಗೂ ಇವತ್ತು ಗುಣಮಟ್ಟದಲ್ಲಿ ಬಹಳ ವ್ಯತ್ಯಾಸ ಇದೆ. ಇವತ್ತು ಕೂಡ ಹಲವಾರು ಸಿನಿಮಾಗಳು ನಾವು ನೋಡಿದ್ದೇವೆ. ಕಡಿಮೆ ಬಜೆಟ್ ನಲ್ಲಿ ಸಿನಿಮಾ ಮಾಡಿದ್ರು ಕೂಡ ಪ್ರೇಕ್ಷಕರ ಮನೆಗೆದ್ದು 100 ದಿವಸ 200 ದಿವಸ ಹೊಡೆದಂತ ಸಿನಿಮಾಗಳನ್ನು ನೋಡಿದ್ದೇವೆ. ಅವಾಗೆಲ್ಲ ಒಂದು ಸಿನಿಮಾ ರಿಲೀಸ್ ಆದ್ರೆ 50 ದಿನ ಶತದಿನೋತ್ಸವ, ಆ ಶತದಿನೋತ್ಸವದ ಸಭೆ ಸಮಾರಂಭಗಳು, ಆ ಮೆರವಣಿಗೆ, ಆ ವೈಭವನ ನಾವು ಮುಂದೆ ಕಾಣ್ತೀವೋ ಇಲ್ಲವೋ ಅನ್ನೋ ಆತಂಕ ಕೂಡ ನನ್ನಲ್ಲಿ ಇದೆ. ಇನ್ನು ಹಣದ ಬಡತನ ಇತ್ತು ಕನ್ನಡ ಚಿತ್ರರಂಗಕ್ಕೆ, ಆದ್ರೆ ಗುಣಮಟ್ಟದಲ್ಲಿ ಯಾವುದೇ ಬಡತನ ಅವತ್ತಿನ ದಿನಗಳಲ್ಲಿ ಇರಲಿಲ್ಲ. ಇವತ್ತು ನಮ್ಮಲ್ಲೆಲ್ಲ ಶ್ರೀಮಂತಿಕೆ ಇದೆ, ಆದರೆ ಒಳ್ಳೆಯ ಚಿತ್ರಗಳನ್ನ ಕೊಡುವ ವಿಚಾರದಲ್ಲಿ ನಾವು ಬಡತನವನ್ನ ಎದುರಿಸ್ತಾ ಇದ್ವಿ ಅನ್ನೋದು ನನ್ನ ಅನಿಸಿಕೆ. ಚಿತ್ರಗಳು ಇವತ್ತು ಎಲ್ಲ ಬಜೆಟ್ ಅನ್ನ ನೆಚ್ಕೊಂಡು ಓಡಾಡ್ತಾ ಇದ್ದಾವೆ. ಯಾರು ಕೇಳಿದ್ರು ಇದು 300 ಕೋಟಿ ಬಜೆಟ್, 400 ಕೋಟಿ ಬಜೆಟ್ ಅಂತ ಹೇಳ್ತೀವಿ. ಮೊನ್ನೆ ನನ್ನ ಹೆಸರುಗಳೆಲ್ಲ ಒಂದು ಸಿನಿಮಾದಲ್ಲಿ ಯಾವುದೋ ಒಂದು ಸಿನಿಮಾ ನೋಡಿದೆ. ನನಗೆ ಆ ಸಿನಿಮಾ ಯಾಕೆ ಬಂದೆ ಅಂತ ನನಗೆ ವಿಚಾರ ಹೋಯಿತು. ಆಮೇಲೆ ಬಜೆಟ್ ಎಷ್ಟು ಅಂತ ಕೇಳಿದ್ರೆ 65 ಕೋಟಿ ಅಂತ ಹೇಳಿದ್ರು. 2 ದಿವಸ 3 ದಿವಸ ಹೊರಟು ಸಿನಿಮಾ. ನನಗೆ ಆ ನಿರ್ಮಾಪಕರು ನೆಕ್ಸ್ಟ್ ಡೇ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಕಣ್ಣೀರು ಹಾಕ್ಬಿಟ್ರು. ಯಾಕೆ ಅಂತಂದ್ರೆ ಒಂದು ಸಿನಿಮಾ ಅಂತಂದ್ರೆ ಅದರಲ್ಲಿ ಹಲವಾರು ಕಾರ್ಮಿಕರ, ಕಲಾವಿದರ ಜೀವನ ಇರುತ್ತೆ, ನಿರ್ಮಾಪಕ ಒಂದು ಭವಿಷ್ಯ ಇರುತ್ತೆ. ಅಷ್ಟು ಕೋಟ್ಯಾಂತರ ರೂಪಾಯಿ ನಾವು ಖರ್ಚು ಮಾಡಿ ಒಂದು ಸಿನಿಮಾ ಮಾಡಿ ಅದೊಂದು 3 ದಿವಸ ಓಡಲಿಲ್ಲ ಅಂತಂದ್ರೆ ಆ ನಿರ್ಮಾಪಕ ಮತ್ತೆ ಕಾರ್ಮಿಕರಿಗೆ ಕೆಲಸ ಕೊಡೋದು ಹೇಗೆ ಅನ್ನೋದ್ರ ಬಗ್ಗೆ ಕೂಡ ನಾವು ಚಿಂತನೆಯನ್ನ ನಡೆಸಬೇಕಾಗುತ್ತೆ. ಈಗೇನಾಗಿದೆ ಅಂದ್ರೆ ಒಂದು ಸಿನಿಮಾ ಮಾಡೋದು ಅಂತಂದ್ರೆ ಅದೊಂದು ಪ್ರತಿಷ್ಠೆ. ಅದರಲ್ಲಿ ಕಲಾವಿದರು ಯಾರು ಹೇಳ್ತಾರೆ, ಆ ಚಿತ್ರದ ಕಥೆ ಏನು, ಸಂಗೀತ ಏನು, ಅದು ಯಾವುದ್ರ ಬಗ್ಗೆ ಕೂಡ ನಾವು ಯೋಚನೆ ಮಾಡಲ್ಲ. ಬಜೆಟ್, ಒಳ್ಳೆ ಬಜೆಟ್ ಸಿನಿಮಾ ಮಾಡಿದೀವಿ, ಒಳ್ಳೆ ಬಜೆಟ್ ಸಿನಿಮಾ ಮಾಡಿದೀವಿ ಅನ್ನೋ ಒಂದು ಪ್ರತಿಷ್ಠೆಯನ್ನ ಇವತ್ತು ನಾವೆಲ್ಲ ಕಡೆ ನೋಡ್ತಾ ಇದ್ದೇವೆ. ಅಭಿರುಚಿಯಲ್ಲಿರುವಂತಹ ಬರೀ ದುಡ್ಡಿರುವ ನಿರ್ಮಾಪಕರು ಅತಿಯಾಗಿರುವಂತಹ ಹೊಸಬರ ಸಿನಿಮಾಗಳ ಅಬ್ಬರದಲ್ಲಿ ಅನುಭವಿಗಳಾಗಿರುವ ಹಳಬರಿಗೆ ಬಲವಂತದ ನಿವೃತ್ತಿ ಕೊಡ್ತಾ ಇದ್ದೇವೆ ಅನ್ನೋದು ನನ್ನ ಅನಿಸಿಕೆ. ಜನರನ್ನ ಚಿತ್ರರಂಗಕ್ಕೆ ಕರೆತರುವ ನಟ ನಟಿಯರನ್ನ ಬೆಳೆಸದೆ ಈಗ ಕನ್ನಡ ಸಿನಿಮಾಗಳಿಗೆ ಜನ ಬರುತ್ತಿಲ್ಲ ಅನ್ನೋ ಒಂದು ಅಪವಾದವನ್ನು ಎಲ್ಲ ಕಡೆ ನಾವು ಕೇಳ್ತೇವೆ. ಕನ್ನಡ ಸಿನಿಮಾಗಳಿಗೆ ಜನ ಬರಲ್ಲ ಅಂತ ಎಲ್ಲರೂ ಹೇಳ್ತಾರೆ. ನೀವು ಒಳ್ಳೆ ಸಿನಿಮಾ ಕೊಡಿ, ಯಾಕೆ ಜನ ಬರೋದಿಲ್ಲ? ನೀವು ಅನುಭವಗಳನ್ನ ಹಾಕೊಂಡು ಚಿತ್ರ ಮಾಡಿ ಅವರ ನಟನೆ ನೋಡಕ್ಕೆ ಯಾಕೆ ಜನ ಬರೋದಿಲ್ಲ? ಇವತ್ತು ಹಳೆ ಸಿನಿಮಾಗಳು ರಿಲೀಸ್ ಆದ್ರೆ ಜನ ತಾವಾಗೇ ಹೋಗ್ತಾರೆ. ಯಾಕೆ ಅಂತಂದ್ರೆ ಆ ಘನತೆಯನ್ನ ಹಳೆ ಸಿನಿಮಾಗಳು ಇವತ್ತು ಕೂಡ ಉಳಿಸ್ಕೊಂಡಿದ್ದೇವೆ ಅನ್ನೋದು ನನ್ನ ಅನಿಸಿಕೆ. ಇವತ್ತು ಮೇಡಮ್ ಹೇಳಿದ್ರು, ರಮೇಶ್ ಅವರು ಹೇಳಿದ್ರು, ಇವತ್ತು ಟೆಕ್ನಾಲಜಿ ಬಹಳ ಜಾಸ್ತಿ ಆಗ್ತಾ ಇದೆ. ಇವಾಗ ಏನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ನೀವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನೇ ಮಾಡಿದ್ರು ಕೂಡ ಒರಿಜಿನಲ್ ಸಿನಿಮಾ ಏನ್ ಮಾಡ್ತೀವಿ ಅದರ ಅನುಭವ ಯಾವುದು ಕೂಡ ನಾವು ಕೊಡಕ್ಕಾಗಲ್ಲ. ಇವತ್ತು ಡಾಕ್ಟರ್ ರಾಜ್ಕುಮಾರ್ ಅವರು ಒಂದು ಅಭಿನಯ ಮಾಡಿದ್ರು ಅಂತಂದ್ರೆ 2 ಕಣ್ಣು ಮುಚ್ಚದೆ ನಾವು ಅವರ ಅಭಿನಯವನ್ನ ನೋಡ್ತೀವಿ. ಆ ತರ ಫೀಲಿಂಗ್ ಅನ್ನ ಯಾವ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೂಡ ನಮಗೆ ಕೊಡಕ್ ಸಾಧ್ಯನೇ ಇಲ್ಲ ಅನ್ನೋದು ನನ್ನ ಅನಿಸಿಕೆ. ನಿಜ, ಇವತ್ತು ಕೂಡ ನಾವು ಒಳ್ಳೆ ಸಿನಿಮಾಗಳನ್ನ ನಾವು ತೆರೆ ಮೇಲೆ ನೋಡಿದ್ದೇವೆ. KGF ಇರ್ಬೋದು, ಕಾಂತಾರ ಇರ್ಬೋದು, ಚಾರ್ಲಿ ಇರ್ಬೋದು,
ವಿಕ್ರಾಂತ್ ರೋಣ ಇರ್ಬೋದು, ಹಲವಾರು ಚಿತ್ರಗಳು ಇವತ್ತು ಕನ್ನಡದ ತಾಕತ್ತನ್ನ ಇಡೀ ಜಗತ್ತಿಗೆ ತೋರಿಸಿದ್ದಾರೆ. ಅದೇ ಕಡಿಮೆ ಬಜೆಟ್ ಅಲ್ಲಿ ಮಾಡಿದಂತ ಸಿನಿಮಾ ಸೂಪರ್ ಸೋ ಎಷ್ಟು ಚೆನ್ನಾಗಿ ಅಂದ್ರೆ ಒಂದು ಕಥೆಯಲ್ಲಿ ಒಂದು ಗಟ್ಟಿತನ ಇರಬೇಕು. ಅಂದ್ರೆ ಈಗ ಏನಾಗಿದೆ ಅಂತಂದ್ರೆ ಹೊಡೆದಾಟ ಅಷ್ಟೇ ಅಲ್ಲ ಸಿನಿಮಾ. ಹಿಂದಿನ ಪಿಕ್ಚರ್ಗಳಲ್ಲಿ ಹೊಡೆದಾಟ ಸೀನ್ ಬರಬೇಕು ಅಂದ್ರೆ ಡೈರೆಕ್ಟರ್ ಆ ಹೀರೋನ ಒಪ್ಪಿಸ್ಬೇಕಾಗಿತ್ತು. ಡೈರೆಕ್ಟರ್ ಹೀರೋ ಹೇಳ್ತಾರೆ ಜಾಸ್ತಿ ಯಾಕೆ ಬೇಡ, ಹೊಡೆದಾಟ ಇರಬಾರ್ದು, ಜನ ಏನ್ ಅನ್ಕೊಂತಾರೆ ಅಂತ. ಇವತ್ತು ಜನ ಏನ್ ಅನ್ಕೊಂತಾರೆ ಅನ್ನೋದು ಇಂಪಾರ್ಟೆಂಟ್ ಏನಿಲ್ಲ, ಇವಾಗ ಹೀರೋ ಏನ್ ಅನ್ಕೊಳ್ತಾರೆ ಅನ್ನೋದೇ ಬಹಳ ಇಂಪಾರ್ಟೆಂಟ್ ಆಗಿದೆ. ಈ ಹೀರೋಗಳ ಡಿಬೇಟ್ ಯಾರು ಸಿನಿಮಾ ಮಾಡ್ಕೊಂಡ್ಬಿಡಿ, ನೀವು ಹೀರೋ ಸಿನಿಮಾ ಮಾಡಿದ್ರೆ ಪ್ರೇಕ್ಷಕರು ಬರೋದೇ ಇಲ್ಲ. ಹೀಗಾಗಿ ತಾಂತ್ರಿಕತೆಯ ಕ್ರಾಂತಿ ಇವತ್ತು ಕನ್ನಡ ಚಿತ್ರರಂಗ ತನ್ನ ಗಡಿಯನ್ನ ದಾಟಿ ಜಾಗತಿಕ ಮಟ್ಟದಲ್ಲಿ ಸದ್ದು ಮಾಡುವಂತ ಮಾಡಿದೆ. ಒಂದು ಕಾಲದಲ್ಲಿ ಕನ್ನಡ ಸಿನಿಮಾಗಳನ್ನ ಯಾರು ನೋಡ್ತಾರೆ ಅಂತ ಇದ್ದವರಿಗೆ ಇವತ್ತು ನಮ್ಮ ಸಿನಿಮಾಗಳು ಕೂಡ ಉತ್ತರವನ್ನ ಕೊಡ್ತಾ ಇದ್ದಾವೆ. ಅಂದ್ರೆ ಟೆಕ್ನಾಲಜಿಯಲ್ಲಿ ನಾವು ಕೂಡ ಇತರರಂತೆ ಮುಂದೆ ಹೋಗ್ತಾ ಇದೀವಿ ಅನ್ನೋದು ನನ್ನ ಅಭಿಪ್ರಾಯ. ಹೀಗಾಗಿ ಕನ್ನಡ ಚಿತ್ರರಂಗ ಹಳತು ಮತ್ತೆ ಹೊಸದನ್ನ ಮೇಳಿಸಿದ ಒಂದು ರೀತಿಯ ಹೈಬ್ರಿಡ್ ಮಾದರಿಯನ್ನ ರೂಪಿಸಿಕೊಂಡ್ರೆ ಮತ್ತೆ ಚಂದನವನಕ್ಕೆ ಮೊದಲಿನ ಸುವರ್ಣ ವೈಭವ ಮರಳಬಹುದು ಅನ್ನೋದು ನನ್ನ ಅಭಿಪ್ರಾಯ. ಇಲ್ಲದವರ ಕನಸುಗಳನ್ನ ಸಾಕಾರಗೊಳಿಸುವ ಹಾಗೂ ಮತ್ತೆ ಸಾಕ್ಷಾತ್ಕಾರಗೊಳಿಸುವ ಬಹು ಪರಿಣಾಮಕಾರಿ ಕಲಾ ಮಾಧ್ಯಮ ಎನ್ನುವ ಚರಿತ್ರೆ ನಮ್ಮ ಚಂದನವನಕ್ಕಿದೆ. ಉತ್ತಮವಾದದನ್ನ ಕಲ್ಪಿಸಿಕೊಳ್ಳುವ ಮತ್ತೆ ಕಲ್ಪಿಸಿಕೊಂಡದನ್ನ ಸಾಕಾರಗೊಳಿಸುವ ಮನರಂಜನೆಯ ಮೂಲಕ ಸ್ಫೂರ್ತಿ ನೀಡುವ ಸಿನಿಮಾ ಪರಂಪರೆ ನಮ್ಮ ಚಂದನವನಕ್ಕೆ ಇದೆ. ಹಲವಾರು ಸವಾಲುಗಳನ್ನ ಸಶಕ್ತವಾಗಿ ಎದುರಿಸಬಲ್ಲ ವ್ಯಕ್ತಿ ಮಾತ್ರ ನಾಯಕನಾಗಬಹುದು ಎಂಬುದನ್ನ ಕನ್ನಡ ಸಿನಿಮಾಗಳು ಹೇಳ್ಕೊಂಡೇ ಬಂದಿದೆ. ಸವಾಲಿರುವ ಕಡೆಗಣಿಸಲ್ಪಟ್ಟ ಮತ್ತೆ ಸಾಮಾಜಿಕವಾಗಿ ಆರ್ಥಿಕವಾಗಿ ತುಳಿತಕ್ಕೆ ಒಳಗಾದವನು ನಾಯಕನಾಗಿ ಯಾವತ್ತೂ ಕೂಡ ಹೊರಹೊಮ್ಮುತ್ತಾನೆ ಎಂಬುದನ್ನ ಎಲ್ಲಾ ಭಾಷೆಗಳ ಸಿನಿಮಾಗಳಲ್ಲಿ ಕೂಡ ನಾವು ನೋಡಬಹುದು. ಪ್ರಜಾಪ್ರಭುತ್ವದ ಆಶಯ ಕೂಡ ಇದೇ ಆಗಿದೆ. ಹೀಗಾಗಿ ಸಿನಿಮಾ ಕ್ಷೇತ್ರದ ಹಲವಾರು ಜವಾಬ್ದಾರಿಗಳು ಮತ್ತೆ ಸಂಕಷ್ಟಗಳು ಇವತ್ತು ನಾವೆಲ್ಲ ನೋಡ್ತಾ ಇದ್ದೇವೆ. ಆದ್ರೆ ಒಳ್ಳೆಯ ಚಿತ್ರಗಳನ್ನ ನಿರ್ಮಿಸುವ ಜವಾಬ್ದಾರಿ ಕನ್ನಡ ಚಿತ್ರರಂಗದ ಮೇಲೆ ಕೂಡ ಇದೆ. ನಾವು ಬರೀ ಸಮಸ್ಯೆಗಳನ್ನ ಹೇಳ್ಕೊಂಡ್ರೆ ಸಾಲದು, ಒಳ್ಳೆಯ ಚಿತ್ರಗಳನ್ನ ನಿರ್ಮಾಣ ಮಾಡುವುದಕ್ಕೆ ಕೂಡ ಗಮನ ಹರಿಸಬೇಕು. ಯಾಕೆಂತಂದ್ರೆ ಒಬ್ಬ ಪ್ರೇಕ್ಷಕ ಚಿತ್ರರಂಗದ ಒಳಗೆ ಹೋದ್ಮೇಲೆ ಆ ಪಾತ್ರದಲ್ಲಿ ಅವನು ಪ್ರವೇಶ ಮಾಡ್ಬಿಡ್ತಾನೆ. ಇವತ್ತು ನಾವು ಅಣ್ಣ ಅವರ ಸಿನಿಮಾ ನೋಡಿದ್ಮೇಲೆ ಒಂದು ವಾರ ಅಣ್ಣ ಅವರೇ ಅವ್ರ ತಲೆಯಲ್ಲಿ ಇರ್ತಾರೆ, ಅಣ್ಣ ಅವ್ರ ತರನೇ ಆಕ್ಟಿಂಗ್ ಮಾಡ್ತಾ ಇರ್ತಾನೆ, ಅಣ್ಣ ಅವ್ರ ತರನೇ ಯೋಚನೆ ಮಾಡ್ತಾ ಇರ್ತಾನೆ. ಹೀಗಾಗಿ ಒಂದು ಸಿನಿಮಾ ಯಾವ ರೀತಿ ಪ್ರೇಕ್ಷಕರಲ್ಲಿ ಆವರಿಸ್ಕೊಳ್ಳುತ್ತೆ ಅದ್ರ ಬಗ್ಗೆ ನಾವೆಲ್ಲರೂ ಕೂಡ ಇವತ್ತು ಯೋಚನೆಯನ್ನ ಮಾಡಬೇಕಾಗುತ್ತೆ. ಹೀಗಾಗಿ ಮೇಡಮ್ ಅವರು ಇನ್ನು ಹಲವಾರು ಬೇಡಿಕೆಗಳನ್ನ ಸರ್ಕಾರದ ಮುಂದೆ ಇಟ್ಟಿದ್ದಾರೆ. ನಾನು ಇಲ್ಲಿವರೆಗೂ ಕೊನೆಯವರೆಗೂ ಸಮಾಧಾನವಾಗಿ ಕೂತಿದ್ದೆ, ಆದ್ರೆ ದೊಡ್ಡ ಭಾರವನ್ನ ನನ್ನ ತಲೆ ಮೇಲೆ ಹೊರಿಸಿದ್ದಾರೆ. ಆದ್ರೆ ಮೇಡಮ್ ಅವರು ಏನೇನು ಬೇಡಿಕೆಗಳನ್ನ ಇಟ್ಟಿದ್ದಾರೆ ಅದೆಲ್ಲೂ ಕೂಡ ನಿಜವಾಗೂ ಕೂಡ ಸಮಂಜಸವಾಗಿದೆ. ಅದರಲ್ಲಿ ಯಾವುದೂ ಕೂಡ ಅತಿಶಯೋಕ್ತಿ ಇಲ್ಲ. ನಾನು ಹೋಗಿ ಮುಖ್ಯಮಂತ್ರಿಗಳಿಗೆ ಇದನ್ನೆಲ್ಲ ಬ್ರೀಫ್ ಮಾಡಕ್ ಬಂದು, ನೀವು ಎಲ್ಲ ಕನ್ನಡ ಚಿತ್ರರಂಗದ ಪ್ರಮುಖರು ಯಾರ್ಯಾರಿದ್ದೀರಿ ಎಲ್ಲ ಬಂದು ನೀವೇ ನೇರವಾಗಿ ಅವರಿಗೆ ಸಮಸ್ಯೆಗಳನ್ನ ಮನವರಿಕೆ ಮಾಡಿಕೊಟ್ರೆ ಅದು ಬಹಳ ಒಳ್ಳೆಯ ಕೆಲಸ. ಹೀಗಾಗಿ ಮುಖ್ಯಮಂತ್ರಿಗಳು ಮತ್ತೆ ಕನ್ನಡ ಚಿತ್ರರಂಗದ ಜೊತೆಗೆ ಒಂದು ಸಭೆಯನ್ನ ಏರ್ಪಾಡು ಮಾಡೋದಕ್ಕೆ ನಾನು ಪ್ರಯತ್ನವನ್ನ ಮಾಡ್ತೀನಿ ಅಂತ ನಾನು ಇಷ್ಟಪಡ್ತೇನೆ. ಇನ್ನು ಮೇಡಮ್ ಅವರು ಪ್ರಶಸ್ತಿಗಳ ಬಗ್ಗೆ ಹೇಳಿದರು. 2013ರಿಂದ 2018ರವರೆಗೆ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳಾಗಿದ್ದರು. ಕನ್ನಡ ಚಿತ್ರರಂಗವನ್ನ ಅತ್ಯಂತ ಹೆಚ್ಚು ಪ್ರೀತಿ ಮಾಡೋದ್ರಲ್ಲಿ ಸಿದ್ದರಾಮಯ್ಯ ಸಾಹೇಬರು ಕೂಡ ಒಬ್ಬರು. ಯಾವಾಗ ಅವರು 2018ರಲ್ಲಿ ಸರ್ಕಾರವಾಯಿತು, ಪ್ರಶಸ್ತಿಗಳ ಕಥೆಯನ್ನು ಅಲ್ಲಿಗೆ ಮುಗಿದೋಯ್ತು. ಈಗ ಮತ್ತೆ ಪ್ರಶಸ್ತಿಗಳನ್ನ ಪುನರಾರಂಭ ಮಾಡಕ್ಕೆ ಮತ್ತೆ ಅವರು 2023ರಲ್ಲಿ ಮುಖ್ಯಮಂತ್ರಿಯಾಗಿ ಬರಬೇಕಾಗಿದೆ. ಈಗಾಗಲೇ ನಾವು ಬಾಕಿ ಇದ್ದಂತ ವರ್ಷಗಳ ಪ್ರಶಸ್ತಿಯಲ್ಲಿ 2 ವರ್ಷಗಳ ಪ್ರಶಸ್ತಿಯನ್ನು ಈಗಾಗಲೇ ನಾವು ಪ್ರದಾನವನ್ನ ಮಾಡಿದ್ದೇವೆ. ಇನ್ನು 2 ವರ್ಷಗಳ ಪ್ರಶಸ್ತಿ ಪ್ರದಾನ ಸಮಾರಂಭ ಅದು ಆಗಲೇ ಡೇಟ್ ಫಿಕ್ಸ್ ಆಗಿತ್ತು. ಅಷ್ಟರಲ್ಲಿ ಈ ಬೈ ಎಲೆಕ್ಷನ್ ಅದು ಇದು ಬಂದಿದ್ರಿಂದ ರಾಜಕೀಯ ಬೆಳವಣಿಗೆಗಳೆಲ್ಲ ಮುಂದಕ್ಕೆ ಹೋಗಿದೆ. ಅದರ ಜೊತೆಗೆ ಕರ್ನಾಟಕ ರತ್ನ ಪ್ರಶಸ್ತಿ ಅದು ಕೂಡ ಘೋಷಣೆ ಆಗಿದೆ. ಆ ಸಮಾರಂಭ ಕೂಡ ಒಂದು ನಡೆಯಬೇಕಾಗಿದೆ. ಬಹುಶಃ ಜೂನ್ ತಿಂಗಳಲ್ಲಿ 2 ವರ್ಷದ ಪ್ರಶಸ್ತಿಗಳ ಪ್ರದಾನ ಸಮಾರಂಭ ಮತ್ತೆ ಕರ್ನಾಟಕ ರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭ ಕೂಡ ನಡೆಯುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ಜೊತೆಗೆ ಮೇಡಮ್ ಅವರು ಸಬ್ಸಿಡಿ ವಿಚಾರ ಏನು ಹೇಳಿದ್ರೆ ನಿಜಕ್ಕೂ ಕೂಡ ಯಾವುದೋ ಕಾಲದಲ್ಲಿ 10 ಲಕ್ಷ ರೂಪಾಯಿ ಇದ್ದು ಇವತ್ತು 10 ಲಕ್ಷದಲ್ಲಿ ಏನು ಪ್ರಯೋಜನ ಆಗಲಿಲ್ಲ. ಆ ಸಬ್ಸಿಡಿ ಮೊತ್ತವನ್ನು ಹೆಚ್ಚಿಸಬೇಕು ಅಂತೇಳಿ ನಾನು ಕೂಡ ಚಿತ್ರರಂಗದ ಪರವಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿಯನ್ನ ಮಾಡಿದ್ದೇನೆ. ಜೊತೆಗೆ ನಮ್ಮ ನಿರ್ಮಾಪಕ ಯಾರಿಗೆ
ಓಕೆ ಓಕೆ ಇನ್ನು ನಿರ್ಮಾಪಕರ ಸಂಘಕ್ಕೆ 2 ಕೋಟಿ ರೂಪಾಯಿನ ಮುಖ್ಯಮಂತ್ರಿ ಈಗಾಗಲೇ ಅನೌನ್ಸ್ ಮಾಡಿದ್ದಾರೆ. 50 ಲಕ್ಷ ರೂಪಾಯಿನ ಸ್ಯಾಂಕ್ಷನ್ ಆಗಿ ಬಂದಿದೆ. ಇನ್ನು ಉಳಿದ 1.5 ಕೋಟಿ ಬ್ಯಾಲೆನ್ಸ್ ಇದೆ. ಅದರಲ್ಲೂ ನಮ್ಮ ಮಣಕರ್ ಆಗಿರ್ಬೋದು, ಸಾರಾ ಗೋವಿಂದ್ ಅವರು ಮತ್ತೆ ರಾಕೇಶ್ ವೆಂಕಟೇಶ್ ಅವರು ಹಾಗಾಗಿ ಬರ್ತಾನೆ ಇರ್ತಾರೆ, ಮುಖ್ಯಮಂತ್ರಿಗಳ ಗಮನವನ್ನು ಸೆಳೀತಾನೆ ಇರ್ತಾರೆ ಕನ್ನಡ ಚಿತ್ರರಂಗದ ಸಮಸ್ಯೆಗಳ ಬಗ್ಗೆ. ಈಗ ಮೇಡಮ್ ಬೇರೆ ವಾಣಿಜ್ಯ ಮಂಡಳಿ ಅಧ್ಯಕ್ಷರಾಗಿದ್ದಾರೆ, ಅವರು ರಾಜಕಾರಣದಲ್ಲಿದ್ದವರು ಮತ್ತೆ ಮುಖ್ಯಮಂತ್ರಿಗಳು ಕೂಡ ಚೆನ್ನಾಗಿ ಪರಿಚಯ ಇರೋದ್ರಿಂದ ನಿಮ್ಮೆಲ್ಲರ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳೋ ವಿಚಾರದಲ್ಲಿ ಅವರು ಕೂಡ ಪ್ರಾಮಾಣಿಕವಾದಂತಹ ಪ್ರಯತ್ನವನ್ನ ಮಾಡ್ತಾರೆ ಅಂತ ನಾನು ಸಂದರ್ಭ ಹೇಳಕ್ಕೆ ಇಷ್ಟಪಡ್ತೇನೆ. ಇದಕ್ಕಿಂತ ಹೆಚ್ಚಾಗಿ ನಿಮ್ಗೆಲ್ಲರಿಗೂ ಗೊತ್ತಿರುವುದು, ಈ ಮೈಸೂರಿನಲ್ಲಿ ಫಿಲ್ಮ್ ಸಿಟಿ ನಿರ್ಮಾಣ ಮಾಡಬೇಕು ಅಂತ ಹೇಳಿ 136 ಎಕರೆ ಜಾಗವನ್ನ ಸರ್ಕಾರ ಈಗಾಗಲೇ ಸ್ವಾಧೀನಪಡಿಸಿಕೊಂಡಿದೆ. ಆ ಫಿಲ್ಮ್ ಸಿಟಿ ನಿರ್ಮಾಣಕ್ಕೆ ಈಗಾಗಲೇ ಟೆಂಡರ್ ಪ್ರಕ್ರಿಯೆ ಕರೆದಿದ್ದಾರೆ. ಹೌದೌದು. ಅನ್ನಭಾಗ್ಯ ಕೊಟ್ಟಂತ ಮುಖ್ಯಮಂತ್ರಿಗಳು ಚಲನಚಿತ್ರ ಕಾರ್ಮಿಕರಿಗೆ ಸುಮ್ಮಿನ ಭಾಗ್ಯ ಕೂಡ ಕೊಡಬೇಕು ಅಂತ ದೈವಾನ ಮೇಡಮ್ ಮನವಿ ಮಾಡ್ತಿದ್ದಾರೆ. ನಾವು ಸಿನಿಮಾದಲ್ಲಿ ನೋಡ್ತೀವಿ, ನಾಯಕ ನಟರು ನಟಿಯರನ್ನೆಲ್ಲ ನೋಡ್ತೀವಿ, ಆದ್ರೆ ಅವರ ವೈಯಕ್ತಿಕ ಜೀವನನೇ ಬೇರೆ ಇರುತ್ತೆ. ಸಿನಿಮಾಗಳಲ್ಲಿ ರಾಜನ ಪಾತ್ರ ಮಾಡಿದವರೆಲ್ಲ ಎಷ್ಟೋ ಜನ ಚಿಕಿತ್ಸೆ ಕಾಸಿಲ್ಲದೆ ಆಸ್ಪತ್ರೆಗಳಲ್ಲಿ ನಿಧನವಾದ ಸುದ್ದಿಗಳನ್ನು ಕೂಡ ನಾವು ಪತ್ರಿಕೆಗಳಲ್ಲಿ ನೋಡಿದ್ದೇವೆ. ನಿಜ, ಕನ್ನಡ ಚಿತ್ರರಂಗದಲ್ಲಿ ಕೆಲಸ ಮಾಡುವಂತಹ ಕಾರ್ಮಿಕರು ತುಂಬಾ ಸಂಕಷ್ಟದಲ್ಲಿದ್ದಾರೆ. ಸರ್ಕಾರ ಅವ್ರಿಗೆ ಏನ್ ಮಾಡಿದ್ರು ಕೂಡ ಕನಿಷ್ಠ ಪಕ್ಷ ಅವ್ರಿಗೆ ಒಂದು ಸೈಟ್ ಅಥವಾ ಮನೆ ಕೊಡಬೇಕು ಅನ್ನೋದು ನನ್ನ ಒತ್ತಾಸೆ ಕೂಡ ಆಗಿದೆ. ಅದರ ಬಗ್ಗೆ ದಿವಸದಲ್ಲಿ ನಾನು ಕೂಡ ನನ್ನ ಮುಖ್ಯಮಂತ್ರಿಗಳಲ್ಲಿ ಮನವಿಯನ್ನ ಮಾಡಿಕೊಡ್ತೇನೆ. ಈ ನೋಡಿದಂತೆ ಒಂದು ಅದ್ಭುತವಾದ ಕಾರ್ಯಕ್ರಮ ಇವತ್ತು ನನಗೆ ಬಹಳ ಖುಷಿ ಆಯಿತು. ಒಳ್ಳೆಯ ಕಾರ್ಯಕ್ರಮವನ್ನ ಏರ್ಪಾಡು ಮಾಡಿ ಅವರಲ್ಲಿ ಇಷ್ಟು ಜನ, ಭಾನುವಾರ ಬೇರೆ ಇವತ್ತು ಸಂಡೇ, ಭಾನುವಾರ ಬೆಳಿಗ್ಗೆ ಇಷ್ಟು ಜನ ಸೇರಿ ಅಂದ್ರೆ ಒಂದು ಕಾಳಜಿ ನಿಮ್ಮಲ್ಲೂ ಕೂಡ, ಏನೋ ಒಂದು ನಿರೀಕ್ಷೆ ಕನ್ನಡ ಚಿತ್ರರಂಗದ ಸಮಸ್ಯೆಗಳಿಗೆ ಈ ಕಾರ್ಯಾಗಾರದ ವಿಚಾರ ಸಂಕಿರಣದ ಮೂಲಕನಾದರೂ ಪರಿಹಾರ ಸಿಗುತ್ತೇನೋ ಅನ್ನೋ ಒಂದು ದೃಷ್ಟಿಯಿಂದ ಎಲ್ಲರೂ ಕೂಡ ನೀವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ. ಇವತ್ತು ಈ ಕಥೆಗಳ ಮರ ಮತ್ತೆ ಕಮರ್ಷಿಯಲ್ ವ್ಯಾಮೋಹ ಹೆಚ್ಚಾಗ್ತಾ ಇರೋದನ್ನ ನಾವು ನೋಡ್ತಾ ಇದ್ವಿ. ಇವತ್ತು ಕೇವಲ ಮಾಸ್ ಚಿತ್ರಗಳಷ್ಟೇ ಅಲ್ಲ, ಕ್ಲಾಸ್ ಚಿತ್ರಗಳು ಕೂಡ ಗೆಲ್ಲಬೇಕು. ಯಾಕೆಂತಂದ್ರೆ ಒಬ್ಬ ನಿರ್ಮಾಪಕ ಆಗಿದ್ರೆ, ಒಬ್ಬ ನಿರ್ದೇಶಕ ಆಗಿದ್ರೆ, ಒಬ್ಬ ನಾಯಕ ನಟ ಆಗಿದ್ರೆ ಅವ್ರು 3 ಜನ ಗೆಲ್ಲೋಲ್ಲ. ಸಿನಿಮಾದ್ದು ಇಡೀ ಕಾರ್ಮಿಕರು, ಅಸಂಖ್ಯಾತ ಕಾರ್ಮಿಕರು ಏನ್ ಕೆಲಸ ಮಾಡಿದ್ರೆ ಆ ಎಲ್ಲ ಕಾರ್ಮಿಕರ ಗೆಲುವು. ನಾವು ಹೀರೋ ಗೆದ್ದ ಅಂತ ನಾವು ಹೇಳ್ಕೋಬಹುದು, ಆದ್ರೆ ಗೆದ್ದಿರೋರಲ್ಲಿ ಆ ಗೆಲುವಿನ ಪಾತ್ರದಲ್ಲಿ ಸಾವಿರಾರು ಕೈಗಳು ಕೆಲಸ ಮಾಡಿರುತ್ತವೆ ಅನ್ನೋದನ್ನ ನಾವೆಲ್ಲರೂ ಕೂಡ ಯೋಚನೆಯನ್ನ ಮಾಡಬೇಕಾಗುತ್ತೆ. ಪ್ಯಾನ್ ಇಂಡಿಯಾ ಸಿನಿಮಾ ಮಾಡುವ ಗೇಡಿನಲ್ಲಿ ನಮ್ಮ ಚಿತ್ರಗಳು ಕನ್ನಡತನ ಮತ್ತೆ ಪ್ರಾದೇಶಿಕ ಸೊಗಡನ್ನು ಕಳುಕೊಳ್ಳಬಾರದು ಅಂತ ನನ್ನ ಅನಿಸಿಕೆ. ಯಾಕೆಂತಂದ್ರೆ ನಾವು ಹಿಂದಿನ ಸಿನಿಮಾಗಳಲ್ಲಿ ನೋಡ್ತಾ ಇದ್ವಿ, ಆ ಸಿನಿಮಾದಲ್ಲಿ ಬರುವಂತಹ ಹಳ್ಳಿ ಯಾವುದು, ಆ ತೋಟ ಯಾವುದು, ಹೊಲ ಗದ್ದೆಗಳು ಯಾವುದು, ಅದನ್ನೆಲ್ಲ ನಾವು ಅಬ್ಸರ್ವ್ ಮಾಡ್ತಾ ಇದ್ವಿ. ಈಗೆಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದ್ಮೇಲೆ, ಈಗೆಲ್ಲ ಟೆಕ್ನಾಲಜಿ ಜಾಸ್ತಿ ಆದ್ಮೇಲೆ ಯಾವುದು ಒರಿಜಿನಲ್ ಯಾವುದು ಡೂಪ್ಲಿಕೇಟ್ ಗೊತ್ತೇ ಆಗೋದಿಲ್ಲ ಅಂತ ಪರಿಸ್ಥಿತಿ ನಿರ್ಮಾಣ ಆಗಿರೋದನ್ನ ನಾವು ನೋಡ್ತಾ ಇದ್ವಿ. ಒಂದು ಒಳ್ಳೆ ಸಿನಿಮಾ ಆಗ್ಬೇಕಾದ್ರೆ ಅದಕ್ಕೆ ನಾಯಕಿ ಮಾತ್ರ ಅಲ್ಲ, ಅಂತ ಆಲೋಚನೆಯಿಂದ ಹೊರಬಂದು ಒಂದು ಒಳ್ಳೆಯ ಕಥೆಯನ್ನ ಕಟ್ಟಿಕೊಟ್ರೆ ತೆರೆ ಮೇಲೆ ಒಂದು ಒಳ್ಳೆಯ ಸಿನಿಮಾ ಮೂಡಿ ಬರುವಂತಹ ಸನ್ನಿವೇಶ ನಿರ್ಮಾಣ ಆಗುತ್ತೆ ಅನ್ನೋದು ನನ್ನ ಅನಿಸಿಕೆ. ಹೀಗಾಗಿ ಚಂದನವನ ಆ ರೀತಿಯ ಚಿತ್ರಗಳಿಗೆ ಹೆಚ್ಚಿನ ಪ್ರೋತ್ಸಾಹವನ್ನ ಮುಂದಿನ ದಿನಗಳಲ್ಲೂ ಕೊಡಲಿ. ಜೊತೆಗೆ ಏನೇ ಸಮಸ್ಯೆಗಳಿಗೂ ಕೂಡ, ಚಿತ್ರರಂಗದ ಸಂಕಷ್ಟ ಏನೇ ಇರಲಿ ಕೂಡ ಸರ್ಕಾರ ನಿಮ್ಮ ಜೊತೆಗಿದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರು ಸದಾ ನಿಮ್ಮ ಜೊತೆಗೆ ಇರ್ತಾರೆ ಅಂತ ನನ್ನ ಸಂದರ್ಭದಲ್ಲಿ ಹೇಳ್ತಾ, ಈ ಒಂದು ಒಳ್ಳೆಯ ಕಾರ್ಯಕ್ರಮಕ್ಕೆ ನನ್ನನ್ನು ಅತ್ಯಂತ ಪ್ರೀತಿಯಿಂದ ಮಾಡಿಕೊಟ್ಟಂತಹ ಜಯಮಾಲ ಮೇಡಮ್ ಅವರಿಗೆ ಮತ್ತೆ ನನ್ನ ಮಾತುಗಳು ಬಹಳ ತಾಳ್ಮೆಯಿಂದ ಆಲಿಸಿದ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸಿ ನಾನು ಮಾತು ಮುಗಿಸ್ತೇನೆ.